5,001 ರೂಪಾಯಿ ಶಿವಶರಣಗೌಡ ಬಿಜೆಪಿ ಮುಖಂಡರು ಲಕ್ಕಂದಿನ್ನಿ. 5,001 ರೂಪಾಯಿ ವೈ ಶರಣಯ್ಯ ನಾಯಕ್ ಕೆ ಗುಡದಿನ್ನಿ ಕಾಂಗ್ರೆಸ್ ಮುಖಂಡರು. 500 ರೂಪಾಯಿ ಚನ್ನಬಸವ ಗಡ್ಲ ಸಿರ್ವಾರ್. 2,000 ರೂಪಾಯಿ ಡಾಕ್ಟರ್ ಯಲ್ಲಪ್ಪ ಸಿರ್ವಾರ್. 2,000 ರೂಪಾಯಿ ಅಮರೇಶ್ ಗೌಡ ರೈತ ಸಂಘ ಅಧ್ಯಕ್ಷ ಜಾಗ್ಬಾಯಿ. 500 ರೂಪಾಯಿ ಮಾಂತೇಶ್ ಸಾವ್ಕಾರ್ ಒಟ್ಗಲ್. 500 ರೂಪಾಯಿ ಮಲ್ಲಣ್ಣ ಸಾವ್ಕಾರ್ ಪಾಂಚಾಪ್ ಸಿರ್ವಾರ್. 500 ರೂಪಾಯಿ ಅಮರೇಶ್ ಹುಬ್ಳಿ ಖಾನಾವಳಿ ಸಿರ್ವಾರ್. 500 ರೂಪಾಯಿ ಶಿವರಾಜ್ ಕಮ್ತರ್ ಲಕ್ಕಂದಿನ್ನಿ. 500 ರೂಪಾಯಿ ಕಾಶಪ್ಪ ನಾಯಕ್ ಬಾಗೇನಾರ್. 500 ರೂಪಾಯಿ ಆಂಜನೇಯ ಗಣಜಿಲಿ ಚಾಗ್ಬಾಯಿ. 1,001 ಗಿರ್ಜಾಬೋಡ ಲಕ್ಕಂದಿನ್ನಿ. 500 ರೂಪಾಯಿ ಗಡ್ರಾಯ ತಾತ ಗಡ್ರಾಯ ಕ್ಯಾಂಪ್. 2,000 ರೂಪಾಯಿ ಶೇಖರಗೌಡ ಲಕ್ಕಂದಿನ್ನಿ ಸಿರ್ವಾರ್. 1,000 ರೂಪಾಯಿ ರಮೇಶ್ ದರ್ಶನಕರ್ ಸಿರ್ವಾರ್. 1,000 ರೂಪಾಯಿ ರಂಗನಾಥ್ ನಾಯಕ್ ಪ್ರೆಸ್ ರಿಪೋರ್ಟರ್ ಸಿರ್ವಾರ್. 1,800 ರೂಪಾಯಿ ಗುಜ್ಜಲ್ ಲೆಂಕಪ್ಪ ಸಿರ್ವಾರ್. 1,001 ರೂಪಾಯಿ ಪರಮ ಪೂಜ್ಯ ಶ್ರೀ ಬೀರಪ್ಪ ತಾತ್ನೂರು ಹಳ್ಳಿಹೊಸೂರು. 1,001 ರೂಪಾಯಿ ಎಂ ಗುಂಡಪ್ಪ ಪತ್ರಕರ್ತರು ಸಿರ್ವಾರ್. 501 ರೂಪಾಯಿ ತಟ್ಟಿನಿಂಗಪ್ಪ ಸಿದ್ದಾರೂಢ ಪೂಜಾರಿ ನಿರ್ಮಾನ್ವಿ. 2,000 ರೂಪಾಯಿ ರಾಜಬೋಡ ಗಣದಿನಿ ಭಾಗ್ಯನಗರ್. 500 ರೂಪಾಯಿ ನಾಗರಾಜ್ ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷ ಸಿರ್ವಾರ್. 500 ರೂಪಾಯಿ ನವಿ ಟೇಲರ್ ಎಂ ಕೆ ಸಿರ್ವಾರ್. 2,000 ರೂಪಾಯಿ ಪರ್ವತ ರೆಡ್ಡಿಗೌಡ ಲಕ್ಕಂದಿನ್ನಿ. 2,000 ರೂಪಾಯಿ ಸೋಮನಗೌಡ ಲಕ್ಕಂದಿನ್ನಿ ಸಿರ್ವಾರ್. 2,000 ರೂಪಾಯಿ ಎನ್ ಉದಯ ಸಾವ್ಕಾರ್ ಸಿರ್ವಾರ್. 500 ರೂಪಾಯಿ ಮಾರ್ಯಪ್ಪ ಹರಿಜನ್ ಲಕ್ಕಂದಿನ್ನಿ. 500 ರೂಪಾಯಿ ಮೋನೇಶ್ ಹರಿಜನ್ ಲಕ್ಕಂದಿನ್ನಿ. 500 ರೂಪಾಯಿ ನಿಂಗಪ್ಪ ದೊರೆ ಹಳ್ಳಿಹೊಸೂರು. 501 ರೂಪಾಯಿ ಮಲ್ಲಿಕಾರ್ಜುನ್ ಮಾಲಿ ಪಾಟೀಲ್ ಚಾಗ್ಬಾಯ್. 11 ರೂಪಾಯಿ ಚೇಕೂರು ಮುರಳ ರೆಡ್ಡಿ ಬಾಗಿನಾರ್. 1,000 ರೂಪಾಯಿ ಕೆ ಸೂರ್ಯನಾರಾಯಣ ರೆಡ್ಡಿ ಬಾಗಿನಾರ್. 1,000 ರೂಪಾಯಿ ಶೆಟ್ಟಿ ಮಹೇಶ್ ಸಾವ್ಕಾರ್ ಲಕ್ಕಂದಿನ್ನಿ. 200 ರೂಪಾಯಿ ಶಿವಕುಮಾರ್ ಸಾವ್ಕಾರ್ ಕಲ್ಲೂರು ಲಕ್ಕಂದಿನ್ನಿ. 1,000 ರೂಪಾಯಿ ಅಂಗಡಿ ಶಿವಕುಮಾರ್ ಸಾವ್ಕಾರ್ ಲಕ್ಕಂದಿನ್ನಿ. 200 ರೂಪಾಯಿ ವಿಠೋಬ್ ಮರಾಠಿ ಹಳ್ಳಿಹೊಸೂರು. 2,000 ರೂಪಾಯಿ ಅಂಪಯ್ಯ ಪೂಜಾರಿ ಹಳ್ಳಿಹೊಸೂರು. 200 ರೂಪಾಯಿ ಚಿತ್ರಾಲ್ ಬಸವರಾಜ್ ಹಳ್ಳಿಹೊಸೂರು. 500 ರೂಪಾಯಿ ಷಣ್ಮುಖ ಜಾಲಾಪುರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜಾಲಾಪುರ್. 500 ರೂಪಾಯಿ ಹನುಮಂತಪ್ಪ ಕಟ್ಟಿಕಾರ್ ಹಳ್ಳಿಹೊಸೂರು. 200 ರೂಪಾಯಿ ಬಸವರಾಜ್ ಸಾವ್ಕಾರ್ ಗಲಗ್ ಸಿರ್ವಾರ್. 200 ರೂಪಾಯಿ ಜಗದೀಶ್ ಸಾವ್ಕಾರ್ ನಾಗಡಿನಿ. 1,000 ರೂಪಾಯಿ ಬಸವರಾಜ್ ಗೌಡ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಲಕ್ಕಂದಿನ್ನಿ. 500 ರೂಪಾಯಿ ಪುರುಷೋತ್ತಮ ರೆಡ್ಡಿ ಭಾಗ್ಯನಗರ. 200 ರೂಪಾಯಿ ರೇಣುಕಾ ಎಲೆಕ್ಟ್ರಿಕಲ್ ಚಾಗ್ಬಾಯಿ. 500 ರೂಪಾಯಿ ಬಿರ್ಲಿಂಗೇಶ್ವರ ಟ್ರೇಡರ್ ಜಂಬದಿನಿ. 500 ರೂಪಾಯಿ ಮಂಜುನಾಥ್ ತಳಪತ್ ಭಾಗ್ಯನಗರ. 200 ರೂಪಾಯಿ ನರಸಪ್ಪ ಸಿರ್ವಾರ್. 200 ರೂಪಾಯಿ ಶಿವಣ್ಣ ಟೀ ಪಾಯಿಂಟ್ ಸಿರ್ವಾರ್. 500 ರೂಪಾಯಿ ಜೆ ಮಳೆಂಗರ ಕಡದಿನಿ. 500 ರೂಪಾಯಿ ದೊರೆ ಸಿರ್ವಾರ್. 200 ರೂಪಾಯಿ ಪ್ರಕಾಶ್ ಸಾವ್ಕಾರ್ ಮಾಡ್ಗೇರಿ. 500 ರೂಪಾಯಿ ಸುಕ್ಮಿನ್ ಸಾವ್ಕಾರ್ ಲಕ್ಕಂದಿನಿ. 500 ರೂಪಾಯಿ ಅಮರೇಶ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಲಕ್ಕಂದಿನಿ. 500 ರೂಪಾಯಿ ಅಮರೇಶ್ ಸಾವ್ಕಾರ್ ಕರ್ಚಾಪುರ್ ಲಕ್ಕಂದಿನಿ. 100 ರೂಪಾಯಿ ಸಗರಪ್ಪ ಪೂಜಾರಿ ಅಂಗಡಿ ಹಳ್ಳಿಹೊಸೂರು. 500 ರೂಪಾಯಿ ಅಮರೇಶ್ ಜಾಲಾಪುರ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. 500 ರೂಪಾಯಿ ಕೆ ಶಿವರಾಜ್ ಜಾಲಾಪುರ್. 1,000 ರೂಪಾಯಿ ಇಮಾಮ್ ಸಾಬ್ ಜಾಲಾಪುರ್ ಗ್ರಾಮ ಪಂಚಾಯತ್ ಸದಸ್ಯರು. 1,000 ರೂಪಾಯಿ ಬಸವರಾಜಗೌಡ ಗ್ರಾಮ ಪಂಚಾಯತ್ ಸದಸ್ಯರು ಲಕ್ಕಂದಿನಿ. 1,000 ರೂಪಾಯಿ ಶಿವಗೌಡ ಭೋಗಾವತಿ. 1,000 ರೂಪಾಯಿ ಭೀಮನಗೌಡ ಲಕ್ಕಂದಿನಿ. 200 ರೂಪಾಯಿ ಮುಸ್ಲಿ ರಮೇಶ್. ಧನ್ಯವಾದಗಳು. ಹೆಣ್ಣು ನನ್ನ ಜೀವನದ ಶತ್ರು. ಹೆಣ್ಣಿಗಾಗಿ ಜಗತ್ತಿನಲ್ಲಿ ರಕ್ತಪಾತದ ಒಳಗಡೆ ಹರಿದಿವೆ. ಹೆಣ್ಣಿನಿಂದ ವಿಶಾಲ ವಿಶ್ವವೇ ಸರ್ವನಾಶವಾಗಿದೆ. ಜಗತ್ತಿನ ಪ್ರಳಯದ ಸಂಕೇತವೇ ನಾರಿ. ಹೌದು, ಹೆಣ್ಣು ಜಾತಿಯನ್ನು ನಂಬಲೇಬಾರದು. ದ್ರೋಹ ವಿಶ್ವಾಸದ ಮಡುವಿನಲ್ಲಿ ಮುಳುಗಿಸುವ ಹೆಣ್ಣು ಕುಲವನ್ನು ನಂಬಲೇಬಾರದು. ನಿದ್ದೆ ಊಟವನ್ನು ತ್ಯಜಿಸಿ ಮದ್ಯವನ್ನೇ ಆಹಾರ ಮಾಡಿಕೊಂಡಾಗಿನಿಂದ ಮರದ ಮೂಲೆಯಲ್ಲೊಂದು ರೋಗ ರಾಕ್ಷಸನದ ಅಪಶಕುನದ ಹಕ್ಕಿ ಅಸಹ್ಯವಾಗಿ ಕೂಗುತ್ತಿದೆ. ದೈವ ಮುನಿದು ಮಾರಿಯಾಗಿ ರಕ್ತದ ಮಡುವಿನಲ್ಲಿ ಮುಳುಗಿ ಸಾಯುತ್ತೇನೆಂಬ ಅನುಮಾನ ಆಗಲಿರಲು ಕಾಡುತ್ತಿದೆ. ದೈವಂ ಫಲ ಸರ್ವಥಂ. ಶ್ರೀಮಂತ್ರೆ, ಮಾತನ್ನು ಕೇಳಿ ನೋಡಿ.
ಯಾರೋ ಮಾಡಿದ ತಪ್ಪಿಗಾಗಿ ಎಲ್ಲ ಹೆಣ್ಣುಗಳಿಗೆ ಈ ರೀತಿ ನಿಂದಿಸಿ ಮಾತಾಡುವುದು ತಪ್ಪು. ಹಾಗಂತ ಈ ನಿಮ್ಮ ಒಡಲಿಗೆ ಸುಡುವ ಬೆಂಕಿಯಿಂದ ನೀವೇ ಸುಟ್ಕೋತೀರಾ? ಇದುವೇ ನಿಮ್ಮ ಜೀವನದ ಮಾರ್ಗ? ನಂಬಿದ ಆದರ್ಶಗಳು, ಮಾಡಿಕೊಂಡ ನಿರ್ಧಾರಗಳು, ಇಟ್ಟುಕೊಂಡ ಗುರಿ ಉದ್ದೇಶಗಳು ಎಲ್ಲವೂ ತಲೆಬುಡವಾಗಿ ಬಹು ವಿಧದ ಸಂಕಟದ ಕುಲುಮೆಯಲ್ಲಿ ಕಮರಿ ಕಹಿ ಪ್ರಕರಣಗಳ ಕೀಟಗಳು ನನ್ನ ಜೀವನ ಕಾಂಡವನ್ನೇ ಕೊರೆಯುತ್ತಿರುವಾಗ ನನ್ನ ಸಿದ್ಧಾಂತಕ್ಕೆ ಬೆಲೆಯಲ್ಲಿ, ನನ್ನ ಬದುಕಿಗೆ ನೆಲೆಯಲ್ಲಿ. ಶ್ರೀಮಂತ್ರೆ, ಹಾಗಂತ ಬಾಳಿ ಬದುಕಬೇಕಾದ ಈ ನಿಮ್ಮ ಬಾಳನ್ನು ನೀವೇ ಹಾಳು ಮಾಡ್ಕೋತೀರಾ? ನೋಡಿ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸನ್ನು ನಾನು ಉಳಿಸ್ಕೋತೀನಿ. ಆ ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ಕೊಡಿ, ನನಗೆ ಸತಿ ಸ್ಥಾನ ಕೊಡಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಸಾಧ್ಯವಿಲ್ಲ. ಎತ್ತ ನೋಡಿದರೂ ಪ್ರಪಂಚದ ತುಂಬ ಕಪಟಿಗಳು ತುಂಬಿರುವಾಗ ನಿಜವಾಗಿಯೂ ಮನುಷ್ಯನನ್ನು ಸುಲಭವಾಗಿ ನಂಬಲೇಬಾರದು. ನನ್ನ ಮಾತಾದ್ರೂ ಕೇಳಿ. ಅವಿನಾಶನ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರುವ ನಾನು ಇವರ ಮೇಲೆ ಮೋಹ ಬಯಸಿದೆ. ಆದ್ರೆ ಇವರು ನನ್ನ ತಿರಸ್ಕಾರ ಮಾಡಿ ಹೊರಟೋದ್ರು. ದೇವ್ರೆ, ಇನ್ನು ಅವಿನಾಶನಿಗೆ ನಾನು ಏನಂತ ಉತ್ತರ ಕೊಡ್ಲಿ? ಈ ನನ್ನ ಬಾಳು ಅವಿನಾಶನ ಪ್ರೀತಿಯಲ್ಲಿ ಸಿಕ್ಕು ಒತ್ತಾಡ್ತಾ ಇದೆ. मिस्टर नरेंद्र देसाई, ಓ ಶೇಖರ್, ಬನ್ನಿ ಶೇಖರ್, ಕುಳಿತುಕೊಳ್ಳಿ. ನಾನೀಗ ಶೇಖರ್ ಅಲ್ಲವೋ, ಆರಕ್ಷಕ ಅಧಿಕಾರಿ ಶೇಖರ್. ಏ ಶೇಖರ್, ನಾನು ಕುಳಿತ ಸ್ಥಳದಿಂದಲೇ ಈ ರಾಜ್ಯದ ಆಡಳಿತವನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬಲ್ಲೆ ಎಂಬುದು ಮೂರ್ಖನಂತೆ ವರ್ತಿಸಬೇಡ. ಹಾಕಿ ತಟ್ಟ ಮೇಲೆ ನಿನಗೆ ಕೋಡುಗಳು ಮೂಡಿಬಿಟ್ಟಿವೆ. ಏ ಶೇಖರ್, ರಾಜೇಂದ್ರ, ನಾನೀಗ ನಿನ್ನ ಕರ್ಣಕರಿಕೆ ರಾತ್ರಿಯಲ್ಲಿ ಜೀವಿಸುವ ಶೇಖರ್ ಎಂಬುದು ಅರಿತು ಮಾತನಾಡು ಅವಿವೇಕಿ. ಬದುಕು ಸಾವಿನ ಮಧ್ಯೆ ಸತ್ತು ಹೆಣವಾಗಿ ಹೋಗುವ ಈ ಜೀವನಕ್ಕಾಗಿ ನೀನೆಂತ ಕೆಲಸ ಮಾಡಿದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಸದ್ಯ ನನ್ನ ಆಚೆ ಬಂದ್ರೆ ಕೊಡು. ನಿನ್ನ ಆಸ್ತಿ 10 ಎಕರೆ ತೋಟದ ಕಾಗದ ಪತ್ರ ಕೊಡಲೇಬೇಕೇನೋ? ಏಕೆ ಕೊಡಬಾರ ಸಂಕಲ್ಪ ಮಾಡಿದೆಯೇ? ದೈವ ಸಂಕಲ್ಪ ಯಾರನ್ನು ಬೇಕಾದ್ರೆ ಕೀರ್ತಿ ಶಿಖರ ನಡೆಸಿದೆ. ವಿನಿಮಯ ಎನ್ನುವುದು ಕೋಟಾಧಿಪತಿಗೆ ಸಹ ಭಿಕ್ಷೆ ಪಾತ್ರೆ ಕಚ್ಚುತ್ತದೆ. ಅದು ಅವರವರ ಅದೃಷ್ಟ, ದುರದೃಷ್ಟದ ಫಲ. ನೀನಿನ್ನು ಮಾತನಾಡುವುದು ಮುಗಿತೆ ಶೇಖರ್? ಏಕೆ ನನ್ನ ಮಾತಿನ ಮಾತಲ್ಲ ಬಾಣ ನಿನ್ನ ಗಂಟಲಿಗೆ ಗಾಣ ವಚಿಸಿದೆ. ಮಿಸ್ಟರ್ ಅನಿಲ್ ದೇಸಾಯಿ, ಧನಿಕತರ ದರ್ಪದಿಂದ ಸತ್ಯ, ಧರ್ಮ, ನ್ಯಾಯ ರಸಿಗಿಟ್ಟು ಕೋಟಾ ನೋಟುಗಳ ಚಕ್ರಕೂಟಲ್ಲಿ ಎಷ್ಟು ದಿನ ಕಾಲ ಕಳೆಯಬಲ್ಲೆಯೋ? ಒಂದಲ್ಲ ಒಂದು ದಿನ ನಿನ್ನಂತ ದೇಶದ ವಂಚಕರನ್ನು ಎಳೆದೊಯ್ಯಲು ನಾನೇ ಬರ್ತೇನೆ. ನಾನು ದೇಶದ್ರೋಹಿ, ನೀನು ದೇಶ ಉದ್ಧಾರಕ. ಧರ್ಮದ ಹೆಸರಿನಲ್ಲಿ ಮಠ ಮಂದಿರಗಳನ್ನು ನಿರ್ಮಿಸಿ ಖಾದಿ ಬಟ್ಟೆಯನ್ನು ತೊಟ್ಟು ಧರ್ಮ ಸಂಸ್ಥಾಪನೆ ಹೆಸರಿನಲ್ಲಿ ಅಶಾಂತಿಯನ್ನು ಸೃಷ್ಟಿಸುವ ಮಠಾಧೀಶರೆಂಬ ಮುಟ್ಟಾಳವಿಲ್ಲವೇ? ದೇಶ ಸೇವಕರೆಂದು ಖಾದಿ ಬಟ್ಟೆಯನ್ನು ಧರಿಸಿ ದೇಶವನ್ನೇ ಅಲ್ಲೋಲ ಕಾಲೋಲ ಮಾಡುವ ರಾಜಕಾರಣಿಗಳಿಲ್ಲವೇ? ನಿನ್ನಂತೆ ಖಾಕಿ ತೊಟ್ಟು ಕಾನೂನು ಪಾಲಕರೆಂಬ ನಾಮ ಧರಿಸಿ ಹಾಡು ಹಗಲೇ
ದರಡೆಗೆ ನಿಂತ ಸರ್ಕಾರಿ ಅಧಿಕಾರಿಗಳೆಂಬ ಪರಮ ಪಾಪಿಗಳಿಲ್ಲವೇ? ನಿನ್ನಂತೆ ಕಾಕಿ ತೊಟ್ಟು ಕಾನೂನು ಪಾಲಕರೆಂಬ ನಾಮ ಧರಿಸಿ ಹಾಡು ಅಗಲೇ ಅಮಾಯಕ ಸ್ತ್ರೀಯರ ಶೀಲ ಹರಿದು ತಿನ್ನುವ ಕಾಮುಕ ಕಚ್ಚೆಗಳಿಲ್ಲವೇ? ಪ್ರತಿಕಾರದಿಂದ ಈ ಜಗತ್ತನ್ನೇ ಪ್ರಳಯ ಮಾಡಬಲ್ಲ ರೌಡಿಗಳಿಲ್ಲವೇ? ಗುಂಡಗಳಿಲ್ಲವೇ? ತಲೆ ಹಿಡಕಲಿಲ್ಲವೇ? ತಾಯಿಗಂಡರಿಲ್ಲವೇ? ಇಷ್ಟೆಲ್ಲ ಗೊತ್ತಿದ್ದು ನನ್ನನ್ನು ವಂಚಕ ಅನ್ನುತ್ತಿದ್ದೀಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲವೇ? ಇನ್ಸ್ಪೆಕ್ಟರ್, ನಿನ್ನ ಪಿತ್ರಾರ್ಜಿತ ಆಸ್ತಿ 10 ಎಕರೆ ತೋಟದ ಜೊತೆಗೆ ನೀ ತೊಟ್ಟ ಕಾಕಿ ಕಿಮ್ಮತ್ತು ಎಷ್ಟು ಹೇಳು? ಒಟ್ಟು ಕಳಿಸಿ ಬಿಡುತ್ತೇನೆ. ನನಗೆ ಲಂಚ ಹಾಕ್ತೇನೆ ಲಫಂಗ. ಮಾನವ ಸಂಕುಲವನ್ನೇ ಮಣ್ಣಲ್ಲಿ ಮಲಗಿಸಿ ನಿನ್ನ ನೀಚ ಕೆಲಸ ಒಂದೇ ಹೇಳಿ 10 ದುರ್ಮಾರ್ಗಗಳು 100 ಕೊಲೆಗಳು ಜಾಲಿ ನೋಡುವ ಚಲಿಸಿ ಬತ್ತವಾಗಿ ಇನ್ನು ಉಳಿಸಿ ಸೃಷ್ಟಿತ ಬ್ರಹ್ಮ ಹುಟ್ಟಿಸಿದ ಮಾತ್ರ ಸಾಧ್ಯವಲ್ಲ. ತಾಳು ನೋಡು ಇನ್ಸ್ಪೆಕ್ಟರ್, ಮರ್ಯಾದೆ ಕಳೆದುಕೊಳ್ಳುವುದು, ಬೆತ್ತಲಾಗಿ ಓಡಾಡುವುದು ಎರಡು ಒಂದೇ. ನಿನ್ನಿಂದ ನನ್ನ ಘನತೆಗೆ ಕುಂದು ಬರ್ತದೆ ಎಂದು ಸಹ ಗೊತ್ತಿದ್ದಲ್ಲಿ ನಿನ್ನನ್ನು ಈ ಜಗತ್ತಿನಿಂದಲೇ ನಾಪತ್ತೆ ಮಾಡಿಸಿಬಿಡುವೆ. ಅದು ನಿನ್ನ ಸಾಧ್ಯವಾದ ಮಾತನಿಗ ಶ್ರೀಮಂತನೆಂಬ ಮಾತ್ರಕ್ಕೆ ಕಂಡವರ ಕುರ್ಚಿಯನ್ನು ಕತ್ತರಿಸಲು ನರ ಮಾನವ ಕುರಿಯಂತಿರುವೆಯಾ? ನಿನ್ನಂತ ದಲಿತರಿಕರ ಸಹವಾಸದಲ್ಲಿ ಭೀಮನ ಬಲ ಅರ್ಜುನ ಧೈರ್ಯ ಬದಲೇ ಈ ಪವಿತ್ರವಾದ ಕಾಕಿ ತೊಟ್ಟಿದ್ದೇನೆ. ನಿನ್ನ ಆಸ್ತಿ ಪತ್ರ ಕಂಡು ಕಾಣದಂತೆ ಕಣ್ಮರೆಯಾದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಈ ಜಗತ್ತಿನಿಂದಲೇ ನಾಪತ್ತೆ ಮಾಡಿಸಿಬಿಡುವೆ. ನಾನು ಕೂಡ ಮಾತಾಡ್ತಾನೆ. ನಿನಗೆ ಸರ್ವ ಅಪರಾಧಗಳನ್ನು ಕಟ್ಟಿ ಹಣೆ ಪಟ್ಟಿ ಕಟ್ಟಿ ನೀನು ಭೂಗತ ಜಗತ್ತಿನಲ್ಲಿ ಅಡಗಿದ್ರು ಸಹ ನಿನ್ನ ಕಿಮ್ಮತ್ತು 3 ಕಾಸಿಗೆ ಅರಗಿಡದೆ ಬಿಡುವುದಿಲ್ಲ. ಗುಡ್ ಬಾಯ್. ಹೋಗು ಶೇಖರ್, ಹೋಗು. ದುರ್ವರ್ತನೆಗಳಿಂದ ಈ ನಾಡನ್ನೇ ಮೆಟ್ಟಿ ನಿಂತ ರಾಜೇಂದ್ರ ದೇಸಾಯಿಗೆ ನಿನ್ನಂತ ಗತಿ ಇಲ್ಲದ ಮತಿಯೇನ ನನಗೆ ಯಾವ ಲೆಕ್ಕ? ನೀ ನನ್ನನ್ನು ಕಾನೂನು ಪರದೆಯಲ್ಲಿ ಬಲೆಯಲ್ಲಿ ಕೆಡುವುದಕ್ಕಿಂತ ಮುನ್ನವೇ ನಾನಿನ್ನನ್ನು ನೇಣುಪಾಸಿಗೆ ಎಸೆಯುವೆ. ಎದೆಗೆ ಚೂರಿಯಂತೆ ಇರಿಯುವ ಯಾತನೆ, ಮನಸ್ಸಿಗೆ ವ್ಯಸನದ ಪ್ರೇತ ಪಡಿಸಿಕೊಂಡ ಈ ಕರುಣ ಸಾಗರನ ಬದುಕು ಸದ್ದಿಲ್ಲದೆ ಬಿದ್ದು ಮಣ್ಣು ಪಾಲಾಗಿ ಹೋಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತವೆ. ಮದ್ಯಪಾನವೆಂಬ ವಿಷಪಾನದ ದಾಸನಾದ ಮೇಲೆ ನೆಮ್ಮದಿ ಶಾಂತಿ ಸಿಕ್ಕಂತಾಗಿ ತಲ್ಲಣಿಸಿದ ಮನಕ್ಕೆ ತಂಗಾಳಿ ಸೂಚಿದಂತಾಗುತ್ತಿದೆ.
ಏನಿದು ಈ ನಿಮ್ಮ ವರ್ತನೆ? ಮದ್ಯಪಾನವನ್ನು ಸೇವಿಸಿದ್ರೆ ನಿಮ್ಮ ಆರೋಗ್ಯದ ಗತಿಯಾದ್ರೂ ಏನಾಗುತ್ತದೆ? ದಯವಿಟ್ಟು ಬಿಟ್ಬಿಡಿ ಇದನ್ನು ನೀವು. ಸದ್ಯದ ಸ್ಥಿತಿಯಲ್ಲಿ ಇದೊಂದು ಮಾರ್ಗ ವಿನಃ ಬೇರೆ ಏನು ಕಾಣುತ್ತಿಲ್ಲ ನನಗೆ. ನೋಡಿ, ದೇಹಕ್ಕೆ ಈ ರೀತಿ ಮದ್ಯಪಾನವನ್ನು ಸೇವಿಸಿದ್ರೆ ನಿಮ್ಮ ಆರೋಗ್ಯ ಸರಿಯಾಗಿರುವುದಿಲ್ಲ. ದಯವಿಟ್ಟು ಬಿಟ್ಬಿಡಿ ಸಾವುಕಾರೆ, ಬಿಟ್ಬಿಡಿ ನೀವು ಈ ಕೆಲಸವನ್ನು. ನೋಡಿ, ದಯವಿಟ್ಟು ಆತ್ಮಹತ್ಯೆಗೆ ಮಾತ್ರ ನೀವು ಕೈ ಹಾಕಬೇಡಿ, ಬಿಟ್ಬಿಡಿ ಶ್ರೀಮಂತರೇ. ಯಾವುದು ಆತ್ಮಹತ್ಯೆ? ದೇಹದಲ್ಲಿರುವಂತ ಜೀವಾತ್ಮನ ಸತ್ತು ಸುಡುಗಾಡು ಪಾಲಾಗಿ ಹೋಗಿರುವಾಗ ಬೇಡವಾದ ಬಾಳಿನಲ್ಲಿ ಸಲ್ಲದ ಆಶಾ ಗೋಪುರಗಳನ್ನು ಕಟ್ಟಿಕೊಂಡು ಈಡೇರದ ಕನಸುಗಳ ಕನವರಿಕೆಯಲ್ಲಿ ಕಾಲ ನೂಕುತ್ತಾ ಏಡಿಯಾಗಿ ಬಾಳುವುದಕ್ಕಿಂತ ಆತ್ಮಹತ್ಯೆಯೇ ಶ್ರೇಯಸ್ಸು. ಸುಶೀಲ, ನೋಡಿ ಶ್ರೀಮಂತರೇ, ಬದುಕಿನಲ್ಲಿ ಎಂಥ ಕಷ್ಟ ಬಂದರೂ ಸಹ ನಾವು ತಲೆ ಎತ್ತಿ ನಡೆಯಬೇಕು. ಅದನ್ನು ಬಿಟ್ಟು ಈ ರೀತಿ ಮಾಡಿದರೆ ಹೇಗೆ ಶ್ರೀಮಂತರೇ? ದಯವಿಟ್ಟು ಈ ರೀತಿ ಹೇಳಿ ಕೆಲಸ ಮಾಡಬೇಡಿ ನೀವು. ನಾನು ಹೇಡಿಯಲ್ಲ, ಆಶಾವಾದಿ. ಆದರ್ಶದ ಹಾದಿಯಲ್ಲಿ ಸಾಗಿ ಸಾವು ನೋವು ನಿರಾಸೆಯನ್ನು ಅನುಭವಿಸಿ ಗುರಿಯನ್ನು ಸಾಧಿಸಿದ ಛಲವಂತ. ಆದರೆ ನನ್ನ ಗುರಿ, ನನ್ನ ಶ್ರೀಮಂತಿಕೆ, ನನ್ನ ವ್ಯಕ್ತಿತ್ವ, ನನ್ನ ಬದುಕು ಎಲ್ಲವೂ ನಾಶವಾಗುತ್ತಿದೆ. ವ್ಯಕ್ತಿತ್ವವಿಲ್ಲದ ಬದುಕನ್ನು ನಾನು ಇಷ್ಟಪಡುವುದಿಲ್ಲ. ಅದಕ್ಕೆಂದೇ ದಿನ ಕಳೆದಂತೆ ಸಾವಿನ ಮನೆಯ ಕದ ತಟ್ಟುತ್ತಿದ್ದೇನೆ ಸಹೋದರಿ. ನೋಡಿ ಶ್ರೀಮಂತರೇ, ಬದುಕಿನಲ್ಲಿ ಹತ್ತಾರು ಸಮಸ್ಯೆಗಳು ಬರುತ್ತದೆ. ಹಾಗಂದ ಮಾತ್ರಕ್ಕೆ ಈ ರೀತಿ ನಡೆದುಕೊಂಡ್ರೆ ಹೇಗೆ? ನೀವು ಪ್ರೀತಿಸ್ತಿರುವ ವ್ಯಕ್ತಿಯನ್ನು ಮನಸಾರೆ ಪ್ರೀತಿಸಬೇಕು. ನನ್ನ ಕೋಪ, ತಾಪ, ವಿರಸ, ದುಃಖ ಇವೆಲ್ಲವೂ 3 ಜನ್ಮ ಎತ್ತಿ ಬಂದರೂ ತೀರದಷ್ಟಿದೆ. ಹೀಗಿರುವಾಗ ನಾನೇಗೆ ಕರುಣೆ ತುಂಬಿದ ಕರುಣಾಕರನಾಗುತ್ತೇನೆ? 108 ವ್ಯಸನಗಳ ವಿಷ ತುಂಬಿದ ಈ ಜೀವನ ಮಣ್ಣು ಪಾಲಾಗುವುದೇ ಅತಿ ಸೂಕ್ತ. ಸುಶೀಲ, ಇದೆಲ್ಲ ನೋವು, ಕೋಪ, ತಾಪಕ್ಕೆ ಸ್ನೇಹದ ತಳೆ ನಿಮಗೆ ಕಾರಣ ಆಗುತ್ತಾಳೇನು? ಇಲ್ಲವಾದ್ರೆ ನಿಮ್ಮ ಕೈಯಿಂದ ನೀವೇ ಚೂರಿ ಹಾಕಿಕೊಳ್ಳಬೇಡಿ ಶ್ರೀಮಂತರೇ. ನನ್ನ ಪ್ರಾರಬ್ಧ ಕರ್ಮ ಫಲಕ್ಕೆ ಪರರನ್ನು ದ್ವೇಷಿಸುವುದು ಒಳಿತಲ್ಲ. ನಿದ್ದೆ ಇಲ್ಲದ ನಿರಸ ರಾತ್ರಿಗಳು, ವ್ಯರ್ಥವಾಗಿ ಕಳೆದು ಹೋಗುತ್ತಿರುವ ವಿರಸದ ಕ್ಷಣಗಳು, ಇವೆಲ್ಲವೂ ನನ್ನ ಕೆಟ್ಟ ಹಣೆ ಬರಹಕ್ಕೆ ಹಿಡಿದ ಕನ್ನಡಿಗಳು. ಇದೇನಿದು ಶ್ರೀಮಂತರೇ, ಈ ನಿಮ್ಮ ಜೀವನದ ಗತಿ? ದಯವಿಟ್ಟು ಈ ರೀತಿ ಮಾತ್ರ ಮಾಡಬೇಡಿ. ನನ್ನ ದೇಹವೆಂಬ ವೃಕ್ಷ ಒಂದು ಕಾಲದಲ್ಲಿ ಸಕಲರಿಗೂ ತಂಪು ನೀಡುವಂತಹ ಕಾಮಧೇನು ಕಲ್ಪವೃಕ್ಷವಾಯಿತು. ಆದರೀಗ ಈ ದೇಹವೆಂಬ ವೃಕ್ಷಕ್ಕೆ ಗೆದ್ದಲು ಹತ್ತಿದೆ. ಈ ಮರವು ಇನ್ನೇನು ಬಿದ್ದು ಹೋಗುವ ಹಂತದಲ್ಲಿದೆ. ಹೀಗಿರುವಾಗ ಇನ್ನೆಲ್ಲಿಯ ಸಂರಕ್ಷಣೆಯ ಮಾರ್ಗ? ನೋಡಿ ಶ್ರೀಮಂತರೇ, ನಡೆದ ಘಟನೆಯನ್ನು ಮನಸ್ಸಿಗೆ ಹಚ್ಕೊಳ್ಬೇಡಿ. ದಯವಿಟ್ಟು ನಿಮ್ ಕೈ ಮುಗಿದು ಬೇಡ್ಕೊಳ್ತೀನಿ ನಾನು. ಇದನ್ನೆಲ್ಲ ಮರ್ಬಿಡಿ ಶ್ರೀಮಂತರೇ ನೀವು. ಚಿತ್ತವೆಲ್ಲ ಘೋರ ಘಟನೆಗಳ ಘಾತದಿಂದ ಘಾಸಿಯಾಗಿ ರೋಷಿ ಹೋಗಿರುವಾಗ ಚಿಂತಿಸಲು ನನಗೆ ಇನ್ನೇನು ಉಳಿದಿದೆ? ನೋಡಮ್ಮ, ನಾಳೆ ನಿನ್ನ ಬರ್ತ್ಡೇ ಇದೆ ಎಂದು ಶೇಖರ್ ನನಗೆ ನಿನ್ನೆ ಹೇಳಿದ್ದ. ತಗೋ, ಇದು ನನ್ನ ಕಡೆ ನೆನಪಿನ ಕಣೆ. ನಾ ಬರ್ತೀನಮ್ಮ ತಂಗಿ. ಆಯ್ತು. ಅಯ್ಯೋ ದೇವರೇ, ಇದೇನಪ್ಪ? ನಮ್ಮ ಸಾಹುಕಾರ ಜೀವನದಲ್ಲಿ ಮನಸ್ಸಿಗೆ ನೆಮ್ಮದಿ, ಶಾಂತಿ ಇಲ್ಲದಂತೆ ಮಾಡಿದೆ ನೀನು. ಆದಷ್ಟು ಬೇಗನೆ ಅವರ ಪ್ರೀತಿ ಮತ್ತೆ ಚಿಗುರಲಿ ಅಂತ ನಿನ್ನ ಹತ್ರ ಬೇಡ್ಕೊಳ್ತೀನಿ ತಂದೆ. ನಾನು ಈ ನನ್ನ ಸಾಹುಕಾರಿಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಕೊಡು ಅಂತ ಬೇಡ್ಕೊಳ್ತೀನಿ ತಂದೆ. ನಾನು ಬೇಡ್ಕೊಳ್ತೀನಿ.
ಅಂತೂ ನನ್ನ ಛಲ ಯಶಸ್ವಿಯಾಯಿತು. ನಾನಿಟ್ಟುಕೊಂಡ ಗುರಿ ಘೋರ ಗಂಡಾಂತರದ ನಡುವೆ ಗಾರಿ ಬಿಚ್ಚಿಕೊಂಡು ಆಕಾಶ ಗಾರಿ ಬಿಟ್ಟಿತು. ಸಂತೋಷದ ಶುಭ ಸಂದರ್ಭದಲ್ಲಿ ಮತ್ತೊಂದು ಮನ ಉಲ್ಲಾಸದ ಸುವಾರ್ತೆಯೊಂದಿಗೆ ನನ್ನ ಪ್ರಣಯದರಸಿ ಸ್ನೇಹಲತಾ ಆಗಮಿಸುವಂತಿದೆ. ಅಥವಾ ನಾನು ಕೊಟ್ಟ ಕಲ್ಪನೆಯ ಕನ್ನಡಿಯನ್ನು ಉಪಯೋಗಿಸಲು ಬಾರದೆ ಬರಿಗೈಯಲ್ಲಿ ಆಗಮಿಸುವಂತಿದೆ. ಹಾಗೇನಾದರೂ ಕಂಡು ಬಂದರೆ ನಾ ಕಡು ಕೋಪದಲ್ಲಿ ನಿರ್ಬಂಧಿಸುವ ಒಳಗೆ ಬಹುದೊಡ್ಡ ದಿಗ್ಬಂಧನ. ಇಂದಿಗೆ ಪರಿಸಮಾಪ್ತಿಯಾದಂತೆ ಅವಳೊಂದಿಗೆ ನನ್ನ ಶುಭ ಮಿಲನ. ಹಲೋ ಅವಿನಾಶ್. ಹಲೋ ಬಾ ಸುರೇಖಾ, ನಾನು ಕೊಟ್ಟ ಕಾಲಾವಧಿ ಮುಗಿದು 3 ತಿಂಗಳು ಗತಿಸಿದರು ಅದೇಕೆ ನನ್ನ ಮುಖ ನೋಡಲು ವಿಳಂಬ ಮಾಡಿದ್ದೀಯಾ? ಅವಿನಾಶ್, ಕೆಲವೊಂದು ಕಠೋರ ಪರ್ವತಕ್ಕೆ ಸಿಕ್ಕು ನಾನು ಬಳಲಬೇಕಾಗಿದೆ. ಯಾಕೆ ಈ ಬಾಲಿಯ ಮೇಲೆ ಕರುಣೆ ತೋರಿ ವರ್ಣನಂತೆ ಸುರಿಮಳಿ ಸುರಿಬೇಕಾದವರು ನೀವು. ಹಾಗೇ ನಿಂತ್ರಲ್ಲ, ನಾನು ವಿಚಾರ ಮಾಡ್ಬೋದಲ್ವೇ? ಸೌಜನ್ಯದ ಮಾತು ಒತ್ತಡಗಿರಲಿ. ನೀನು ಆ ಕರುಣಸಾಗರನ ಮನೆಯನ್ನು ಗೆದ್ದು ರಾಜೇಂದ್ರ ದೇಸಾಯಿ ಮನಸ್ಸನ್ನು ಆಕರ್ಷಿಸುವುದರಲ್ಲಿ ಯಶಸ್ವಿಯಾದೆ. ಅವಿನಾಶ್, ಅದು ಒಂದು ಮಾತ್ರ ನನ್ನಿಂದ ಸಾಧ್ಯವಾಗಲಿಲ್ಲ. ನಾನು ಎಷ್ಟು ಪ್ರಯತ್ನ ಪಟ್ಟೆ. ಈ ನನ್ನ ರೂಪವನ್ನು ನೋಡಿಸಿ ತನು ಮನ ಎಲ್ಲ ನಾನು ಅವ್ರಿಗೆ ಅರ್ಪಿಸ್ಬೇಕಂತ ತುದಿಗಾಲಲ್ಲಿ ನಿಂತಿದ್ದೆ. ಆದರೆ ಈ ನನ್ನ ರೂಪವನ್ನು ನೋಡಿ ನನ್ನನ್ನು ಅವರು ತಿರಸ್ಕಾರ ಮಾಡಿದರು. ಈ ನಿನ್ನ ಕುತಂತ್ರ ಖಡ್ಗಕ್ಕೆ ಬಲಿಯಾಗಿ ಅವಳು ಸ್ನೇಹಲತೆಯಿಂದ ದೂರಾಗಿ ಕುಡಿತಕ್ಕೆ ಈಡಾಗಿ ಹುಚ್ಚನಾಗಿ ತಿರುಗ್ತಾ ಇದ್ದೇನೆ. ಇನ್ನು ಎಷ್ಟು ದಿನ ಬದುಕ್ತಾನೋ ಗೊತ್ತಿಲ್ಲ. ನನ್ನ ಜೀವ ಹೇಳೋ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನಿನ್ನ ಸಲುವಾಗಿ ನನ್ನ ಸಮಯ ಹಾಳು ಮಾಡಿಕೊಳ್ಳುವಂತ ಮಂದಮತಿ ನಾನಲ್ಲ. ಈ ವೇಳೆ ನನ್ನ ಜೀವನದಲ್ಲಿ ಅಮೂಲ್ಯ ಸುರೇಖಾ. ಹಾಗಾದ್ರೆ ನೀವು ನನಗೆ ಮೋಸ ಮಾಡ್ತೀರಾ? ನಿನ್ನಂತ ಬಣ್ಣದ ಹೆಣ್ಣುಗಳೆಂಬ ಜಿಂಕೆಗಳೇ ಬೇಟೆಯಾಡಿ ಕಚ್ಚಿ ತಿನ್ನುವುದರಲ್ಲಿ ಹೆಚ್ಚಿನ ಸಂತೋಷ ಈ ಅವಿನಾಶನಿಗೆ. ಆಸೆಯನ್ನು ತೋರಿಸಿ ಮೋಸ ಮಾಡುವುದೆಂದರೆ ಹೆಚ್ಚಿನ ಆನಂದ ಈ ರಸಿಕನಿಗೆ. ಅವಿನಾಶ್, ನಿಮ್ಮ ಮನದಲ್ಲಿ ಅರಳಿದ ಈ ಹೂವನ್ನು ನೀವೇ ಮೂಸಿಸಿ ಈಗ ನೀವೇ ಇದನ್ನು ಬೀದಿಗೆ ಬಿಸಾಕ್ತೀರಾ? ಮತ್ತೇನು ಮಾಡಲಿ? ನಿನ್ನಂತ ಆದರಗಿತ್ತೆಯನ್ನು ಕಟ್ಟಿಕೊಂಡು ಸುಡುಗೊಳಿಸಲೇನು? ನೋಡು ಸುರೇಖಾ, ನಿನ್ನಂತ ಕಾಮುಕ ಹೆಣ್ಣುಗಳು ತಾಳಿ ಕಟ್ಟಿಯ ಪತಿಯ ಪಾದ ಸೇವೆ ಮಾಡಬೇಕೆನ್ನುವ ಪರಿಜ್ಞಾನವಿಲ್ಲದೆ ಪತಿಗೆ ಮೀಸಲಾದ ಹಾಸಿಗೆಯನ್ನು ಹೊಲಸು ಮಾಡಿ ನೆಚ್ಚಿನ ಮಿಂಡರೊಂದಿಗೆ ಹೆಚ್ಚಿನ ಮಿಲನ ಬಯಸಲು ಜರಿಯುವುದಿಲ್ಲ. ಅವಿನಾಶ್, ಮನಸ್ಸಾರೆ ನಾನು ನಿಮ್ಮನ್ನ ಪ್ರೀತಿ ಮಾಡೋದಕ್ಕೆ ನೀವು ಕೊಡ್ತಿರುವ ಕಾಣಿಕೆ ಇದೇನಾ? ಹಾಗಾದ್ರೆ ನನ್ನ ಗತಿ ಏನು? ಅದೋ ಗತಿ, ಒಳೆ ಬಾವಿಯ ನಿನಗೆ ಸದ್ಗತಿ, ಇಲ್ಲ ವೈಶ್ಯವಾಟಿಗೆ ಅರಮನೆಯಲ್ಲಿ ನಿನ್ನ ಬದುಕಿಗೆ ಸುಸ್ಥಿತಿ. ಅವಿನಾಶ್, ಹೋಗತ್ತೆ ಬಲ್ಫ್ರೆಂಡೆ. ಅವಿನಾಶ್, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೋಡಿ, ಸಪ್ತಪದಿ ತುಳಿದು ನಿಮ್ಮ ಕಡೆಯಿಂದ ತಾಳಿ ಕಟ್ಟಿಸಿಕೊಂಡು ಸತಿ ಆಗೋಕ್ಕಿಂತ ಮುಂಚೆನೆ ಈ ನನ್ನ ದೇಹವನ್ನು ನಿನಗೆ ಅರ್ಪಿಸಿದ್ದೀನಿ. ಈಗ ನಿಮ್ದೊಂದು ಕಾರ್ಯ ಆಗಲೇ ಇಲ್ಲ ಅಂತ ನನಗೆ ಮೋಸ ಮಾಡಿ ಕೈ ಬಿಟ್ಟು ಹೋಗ್ತಿದ್ದೀರಲ್ಲ, ಇದು ನಿಮ್ಮ ಧರ್ಮವೇ? ನನ್ನ ಮಾತಿಗೆ ಮನಸೊತ್ತು ಶೀಲ ಸಂಪತ್ತು ಒಪ್ಪಿಸುವಾಗ ನನ್ನ ಬೆನ್ನ ಹಿಂದೆ ತಿರುಗುವಾಗ ನಿನಗೆ ನ್ಯಾಯ ನೀತಿ ಧರ್ಮ ಗೊತ್ತಾಗಲಿಲ್ಲವೇನು? ನಾನಾಡಿದ ಕಪಟ ನಾಟಕ ನಿಜವೆಂದು ಎರ್ತಿಸಿ ಸೂಳೆಗಿಂತ ಕೀಳಾಗಿ ವರ್ತಿಸಿಬಿಟ್ಟೆ. ಅವಿನಾಶ್, ಹಾಗೆಲ್ಲ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡಬೇಡಿ. ನೋಡಿ, ನನ್ನ ಮಾತನ್ನು ಕೇಳಿ. ನಾನು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅವರು ನನ್ನವರಾಗಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಂತ ಈ
ಈ ನಿನ್ನ ಮಾತಿನ ಚೂರಿಯಿಂದ ನನಗೆ ಚುಚ್ಚಿ ನನಗೆ ಅವಮಾನ ಮಾಡ್ತಾ ಇದ್ದೀರಾ. ದಯವಿಟ್ಟು ನನಗೆ ಮೋಸ ಮಾಡಬೇಡಿ ಅವಿನಾಶ್, ನನಗೊಂದು ಬಾಳ್ ಕೊಡಿ. ಹಾಗಾದರೆ ಸುಸಂಸ್ಕೃತ ಹೆಣ್ಣು ಸ್ನೇಹಲತಾ ಬಹಳ ಅಡಗನ್ನು ತಿಮಿಂಗಲವಾಗಿ ಕಾಡಿ ಮುಳುಗಿಸಿದ್ದು ಇದು ಅಪರಾಧವಲ್ಲವೇ? ಸತ್ಯ ಧರ್ಮದ ಪ್ರತೀಕವಾದ ಕರುಣಸಾಗರನ ಜೀವನ ಸರ್ವನಾಶ ಮಾಡಲು ಸಂಚು ರೂಪಿಸಿದ್ದು ಇದು ಅಪರಾಧವಲ್ಲವೇ? ನನ್ನ ಬ್ಲಾಕ್ ಮೇಲ್ ಮಂತ್ರಕ್ಕೆ ಬಂದಿಯಾಗಿ ಎತ್ತ ಮಾತ ಪಿತ್ರರ ಬೆನ್ನಿಗೆ ಚೂರಿ ಹಾಕಿ ಒಂದಕ್ಕೆ ಎರಡನ್ನು ಬಗೆಯೋದಲ್ಲ ಯಾರಿಗಾಗಿ? ನಿಮಗಾಗಿ ಅಲ್ಲ, ಸ್ವಾರ್ಥಕ್ಕಾಗಿ, ನಿನ್ನ ಕಾಮಸುಖ ಅನುಭವಿಸುವುದಕ್ಕಾಗಿ. ಬೇಡ ಅವಿನಾಶ್, ಈ ನನ್ನ ಪ್ರೀತಿಯನ್ನು ತಿರಸ್ಕಾರ ಮಾಡಿ ಹೋಗೋದು ನೀವು ಸರಿಯಲ್ಲ. ನೋಡಿ, ನೀವು ಇದೇ ರೀತಿ ಮಾಡಿದ್ರೆ ಈ ನಿಮ್ಮ ಜೀವನವನ್ನು ಸರ್ವನಾಶ ಮಾಡದೆ ಹೋದ್ರೆ ನಾನು ತಕ್ಕ ಹೆಣ್ಣಲ್ಲ ಅಂತ ತಿಳ್ಕೊ. ನಿನ್ನ ಸವಾಲನ್ನು ಸೇಡಿನ ಅಗ್ನಿ ಜ್ವಾಲೆಯಲ್ಲಿ ಸುಟ್ಟು ಹಾಕುತ್ತದೆ. ನಿನ್ನ ಬದುಕನ್ನೇ ಬರಿದು ಮಾಡಿ ಜೀವಂತ ಸಮಾಧಿ ಮಾಡುತ್ತೇನೆ. ಬಿ ಕೇರ್ಫುಲ್. ಜೀವನದ 7 ಬೀಳಿನ ಕಥೆಯಲ್ಲಿ ಬಿದ್ದೆ, ಎದ್ದೆ, ಸೋತೆ, ಗೆದ್ದೆ. ನೋವಿನಲ್ಲಿ ನೆರಳಿದೆ, ಸುಖದಲ್ಲಿ ನಲಿದೆ. ಈಗ ರೋಗ ರಾಕ್ಷಸನ ಕಪಿ ಮುಷ್ಟಿಯಲ್ಲಿ ಅನುದಿನವೂ ದೇಹವನ್ನು ದಹಿಸುವುದೊಂದೇ ನನ್ನ ನಿಜ ಧರ್ಮ. ನಾನು ಮಾಡಿದ ಕರ್ಮ ಫಲಕ್ಕೆ ಸ್ನೇಹಲತ ನೀಡಿದ ಸ್ನೇಹದ ಪ್ರತಿಫಲ ಕ್ಯಾನ್ಸರ್ ರೋಗದ ದುಷ್ಫಲ. ಸ್ನೇಹಲತಳ ಸ್ನೇಹದ ಪ್ರತಿಫಲ ಕ್ಯಾನ್ಸರ್ ರೋಗದ ವಿಷಫಲ. ಈಗಲೇ ಇನ್ನೊಂದು ಗಳಿಗೆಯಲ್ಲಿ ಹರಣವಾಗಿ ಇನ್ನಿಲ್ಲವಾಗುವ ಈ ಜೀವನದ ಬಗ್ಗೆ ಕುರುಡು ಅಭಿಮಾನ ಇರಲೇಬಾರದು. ಸ್ವಂತ ವಿಷಯದಲ್ಲಿ ನಿರ್ಣಯ ಕೈಗೊಳ್ಳಲಾಗದೆ ಅಸಹಾಯಕನಾಗುವ ಮನುಷ್ಯ ಸ್ವಾಭಿಮಾನಿಯಾಗಿ ಸಾಧಿಸಿದ್ದೇನಿದೆ ಈ ಪ್ರಪಂಚದಲ್ಲಿ? ಮೋಸ, ವಂಚನೆ, ಕಪಟ, ಕುತಂತ್ರಗಳ ಕ್ರೂರವಾದ ಖಡ್ಗದಿಂದ ಇನ್ನೊಬ್ಬರನ್ನು ಕೊಂದು ತಿನ್ನುವ ತೋಳದ ಕೆಲಸ, ನರಿಯ ವಂಚನೆ, ವ್ಯಾಘ್ರನ ಬುದ್ಧಿ, ಸರ್ಪದ ಸೇಡು, ಸೇಡಿನ ಕಿಡಿಗೆ ಸುಡುಗಾಡು ಪಾಲಾಯಿತು ಕುರುವಂಶ. ಸೇಡಿನ ಎಡೆ ಬೆಚ್ಚಿದ ಘಟ ಸರ್ಪದ ಬಾಯಿಗೆ ತುತ್ತಾಯಿತು ನನ್ನೀ ಉಜ್ವಲವಾದ ಭವಿಷ್ಯ. ಸ್ನೇಹ, ಸ್ನೇಹ, ಚೆನ್ನಾಗಿದೆಯಾ ಸ್ನೇಹ? ಈ ಪಾಪಿಯನ್ನು ಕ್ಷಮಿಸಿದೀಯಾ ಸ್ನೇಹ? ಕ್ಷಮಿಸಿದ್ದೀನಿ ಅಂತ ಹೇಳು ಸ್ನೇಹಲತ, ಹೇಳು. ಕ್ಷಮೆ ಕೇಳುವಂತ ತಪ್ಪು ನೀವು ಮಾಡಿಲ್ಲ ಸೌಕರ್ಯ, ನೀವು ಮಾಡಿಲ್ಲ. ಹೌದು, ಈ ಕರ್ಮ ಚಾಂಡನನ್ನು ಕ್ಷಮಿಸಬೇಡ. ನೀನು ಭೂಮಿ ತೂಕದ ಹೆಣ್ಣು, ನಾನು ಕ್ರೂರಿ, ಪಾಪಿ, ಚಾಂಡನ, ರಾಕ್ಷಸ. ಅನುಗಾಲವಾರ ಪ್ರಜ್ಞಾವಸ್ಥೆಯಲ್ಲಿರುವಂತಹ ಈ ಸುರಾದೇವತೆಯನ್ನು ಸೇವಿಸಿ ನಿಮ್ಮ ಬದುಕನ್ನು ಕಂಗಾಲು ಮಾಡಿಕೊಳ್ಳೋದಕ್ಕಾಗಿ ಹಂಬಲ ಪಟ್ಟು ಈ ರೀತಿ ಈ ಸುರೆಯ ದಾಸ
ನೀವೇನು ದರಿದ್ರರೇ, ದುರ್ಬಲರೇ, ನಿರ್ಬಲರೇ? ಸ್ನೇಹ, ನಾನೊಬ್ಬ ದುಡುಕಿನ ಕೈಗೆ ಮನಸ್ಸು ಕೊಟ್ಟು ದುರಂತಮಯ ಜೀವನದಲ್ಲಿ ತೊಳೆದಾಡುವ ಕಡು ಪಾಪಿ. ದುರ್ವ್ಯಸನಗಳಿಂದ ದೇಹವನ್ನು ದಂಡಿಸಿ ಮದ್ಯಪಾನವೆಂಬ ವಿಷಪಾನವನ್ನು ತಿನ್ನುತ್ತಿರುವ ದುರಂತ ಜೀವಿ, ದುರ್ದೈವಿ, ಹೀನ ಪುಣ್ಯವಂತ ನಾನು. ಜೀವನದ ಉದ್ದಕ್ಕೂ ಉಳಿಗಾಗಿ ಬದುಕಿ ಈಗ ಆ ಉಳುವಿನ ಪ್ರತಿಫಲ ಕೊನೆಯದಾಗಿ ಈ ದುಃಖದಲ್ಲಿ ಅಂತವಾಗಬೇಕು. ನೀವೊಬ್ಬ ಆದರ್ಶ ವ್ಯಕ್ತಿ ಅಂತ ನನಗೆ ಮನುಷ್ಯ ತೋಳರು ಅಂತ ಮಮತೆಯಿಂದ ನಂಬಿ ನಿಮ್ಮನ್ನ ಪ್ರೀತಿಸಿದೆ. ಇಲ್ಲ ಇಲ್ಲ, ನನ್ನ ಕಂಡಂತಹ ಕನಸಿನ ಗೋಪುರ ಸಫಲವಾಗಲಿಲ್ಲ. ನನ್ನ ಕನಸಿನ ಕಂಡನೆ ನುಚ್ಚು ನೂರಾಗೋಯ್ತು. ನುಚ್ಚು ನೂರಾಗೋಯ್ತು. ದ್ರೋಹಿಗಳು ಎಳೆದ ಮೋಸದ ಬಲೆಯಲ್ಲಿ ಬಂದಿಯಾಗಿ ಬಹುಬರಿಯ ನಷ್ಟಕ್ಕೆ ಗುರಿಯಾಗಿ ನಿನ್ನ ಕಣ್ಣಲ್ಲಿ ಕಣ್ಣೀರು ಒಳಹರಿಸಿದ ನಾನು ಬದುಕಿರಬಾರದು ಅಂತ ಹೇಳತಃ ನಾನು ಬದುಕಿರಬಾರದು. ಅಗದಿಗೆಯಾಗಿ ದುಃಖವನ್ನು ಸಹಿಸಿಕೊಂಡು ಕುಡಿತಕ್ಕೆ ದಾಸನಾಗಿ ನೀವು ತಂದುಕೊಂಡಂತ ಕಾಯಿಲೆ ಕ್ಯಾನ್ಸರ್. ನನ್ನ ಸ್ನೇಹದ ಪ್ರತಿಫಲವಾಗಿ ನಿಮಗೆ ದೊಡ್ಡಂತ ಕಾಯಿಲೆ ಕ್ಯಾನ್ಸರ್. ನೀವು ಬದುಕಬೇಕು, ನೀವು ಬದುಕಬೇಕು. ಅದಕ್ಕಾಗಿ ನಾನೇನ್ ಮಾಡ್ಬೇಕು ಹೇಳಿ? ಸ್ನೇಹಲತಾ, ಸೂರ್ಯ ಎಂಬ ಕಾರ್ಕೋಟಕ ನನ್ನ ದೇಹವನ್ನು ಕೊರೆದು ಬಿಟ್ಟಿದೆ. ನಾನಿನ್ನು ಬದುಕಿರಲಾರೆ ಸ್ನೇಹಲತಾ, ನಾನಿನ್ನು ಬದುಕಿರಲಾರೆ. ಇದು ಸ್ವಯಂಕೃತ ಅಪರಾಧದ ಪ್ರತಿಫಲ. ಅಲ್ಲ, ಇದು ನನ್ನ ಸ್ನೇಹದ ಪ್ರತಿಫಲ. ವಿಧ ವಿಧ ವಿಚಿತ್ರ ವೇದನೆಗೆ ಬಲಿಯಾಗಿ ಜೀವನದಲ್ಲಿ ಆಶ್ರಯ ಸಿಗ್ಬೇಕು ಅಂತ ನಿಮ್ಮ ಮಂದಿರದಲ್ಲಿ ಬಂದು ನಾನು ನಿಲ್ಲಿಸ್ಕೊಬಿಟ್ಟೆ. ಇನ್ನೇನು ನನ್ನ ಜೀವನ ಒಳ್ಳೇದಾಯ್ತು ಅನ್ನೋಷ್ಟರಲ್ಲಿ ಆ ವಿಧಿ ನನ್ನ ಪಾಲಿಗೆ ಮತ್ತೆ ಘೋರವಾಯಿತು. ಆದ್ರೆ ಇದು ಅಕಸ್ಮಾತ್ ಆಗಿ ಸಿಕ್ಕ ಇನ್ಸ್ಪೆಕ್ಟರ್ ಶೇಖರ್ ಅಣ್ಣನ ಸಹಾಯದಿಂದ ನಾನು ನಿಮ್ಮನ್ನ ಮತ್ತೆ ಕಂಡೆ. ನೋಡಿ, ಕೊನೆಯದಾಗಿ ನನಗೆ ಒಂದೇ ಒಂದು ಮಾತು ತಿಳಿಸ್ಕೊಡ್ತೀರಾ? ನನ್ನ ಕೊರಳಿಗೆ ಮಾಂಗಲ್ಯ ಕಟ್ತೀರಾ? ಮಾಂಗಲ್ಯ ನನ್ನಂತ ಗುಣವತಿಗೆ ನನ್ನಂತ ಕರ್ಮ ಚಾಣನ ಕೈಯಿಂದ ತಾಳಿ. ಹೀಗೆಲ್ಲ ಆಗಲಾರದ ಮಾತು ಕನಸಿನ ಮಾತಷ್ಟೇ. ಕನಸಲ್ಲ, ಕನಸಿನಲ್ಲಿ ಕಂಡಂತಹ ಪ್ರತಿಯೊಂದು ಮಾತನ್ನ ನನಸು ಮಾಡ್ಕೊಳ್ಳೋದಕ್ಕೆ ಛಲ ಪಟ್ಟಿದ್ದೇನೆ. ನಿಮ್ಮ ಋಣದಿಂದ ಮುಕ್ತರಾಗಿ ಈ ಜೀವವನ್ನು ತೇರ್ತೀನಿ. ದಯವಿಟ್ಟು ನನಗೆ ಅವಕಾಶ. ನನ್ನ ಆರೋಗ್ಯಕ್ಕೆ ಔಷಧಿ. ಈ ನಿಮ್ಮ ಕಾಯಿಲೆಗೆ ಬೇರೆ ಯಾವ ಔಷಧಿ ಇಲ್ವೇ? ಉಪಚಾರ ಇಲ್ವೇ? ನನ್ನ ಆರೋಗ್ಯಕ್ಕೆ ಔಷಧಿ ಇಲ್ಲ. ಹೇಳೋ ಮರಲ್ಲ ನನ್ನ ಅನಾರೋಗ್ಯಕ್ಕೆ ಔಷಧಿ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ಹುಡುಕಿದಂತೆ ನೋಡು. ನನಗೆ ನಿನ್ನೆಯಿಂದ ನಿನ್ನದೇ ಕನವರಿಕೆ ಇತ್ತು. ಮುಖದರ್ಶನದಿಂದ ನನ್ನ ಮನಸ್ಸಿಗೆ ಸಂತೃಪ್ತಿಯಾಯಿತು.
ಸಾವು ಬಂದರೆ ನಿಶ್ಚಿತೆಯಿಂದ ಸಾಯುತ್ತೇನೆ. ನಾನು ಸ್ನೇಹಲತಾ ನಿಶ್ಚಿತೆಯಿಂದ ಸಾಯುತ್ತೇನೆ. ನಾನಿನ್ನು ಬದುಕಿರಲಾರೆ ಸ್ನೇಹಲತಾ, ನಾನಿನ್ನು ಬದುಕಿರಲಾರೆ. ಇಲ್ಲೇ ಈ ಮನೆಯ ಹೊರಗಡೆ ರೂಮಿನಲ್ಲಿ ಮಲಗಿರುತ್ತೇನೆ. ಈ ಮಹಾಲಕ್ಷ್ಮಿ ನಿವಾಸಕ್ಕೆ ನೀನೇ ವಾರಸುದಾಳೆ. ಈ ಮಹಾಲಕ್ಷ್ಮಿ ನಿವಾಸ ಇನ್ನು ಮುಂದೆ ನಿನ್ನದು ಸ್ನೇಹಲತಾ. ಈ ಮಹಾಲಕ್ಷ್ಮಿ ನಿವಾಸ ನಿನ್ನದು. ಇಲ್ಲ ಶ್ರೀಮಂತ್ರೆ, ಈ ಅರಮನೆಗೆ ನಾನು ವಾರಸುದಾರಳಲ್ಲ, ನಾನಲ್ಲ. ಯಾರದು ಈ ಅರಮನೆ? ಯಾವುದು ನನ್ನ ಆಸ್ತಿ, ನನ್ನ ಧನ ಕನಕ, ಎಂಡರು ಮಕ್ಕಳು ಬಂಧು ಬಳಗ, ಯಾರು ನಮ್ಮನ್ನು ಸಾವಿನಲ್ಲಿ ಹಿಂಬಾಲಿಸುತ್ತಾರೆ? ನಾವು ಗಳಿಸಿದ ಅಮೂಲ್ಯವಾದ ಸಂಪತ್ತೆಂದರೆ ಗುಣ, ನಡತೆ, ಪ್ರಾಮಾಣಿಕತೆ, ಪಾಪ ಪುಣ್ಯ ಇಷ್ಟೇ. ಈ ಜೀವನದಲ್ಲಿ ಯಾವನೊಬ್ಬ ವ್ಯಕ್ತಿಯು ಕೂಡ ಮೂರ್ಖನಾಗಲಿ, ದಡ್ಡನಿರಲಿ, ಮೇಧಾವಿ ಇರಲಿ, ಪಂಡಿತನಿರಲಿ, ಜಾಣನಿರಲಿ, ದಡ್ಡನಿರಲಿ, ಬಡವನಿರಲಿ, ಶ್ರೀಮಂತನಿರಲಿ, ಸಾಯುವುದು ಕೂಡ ಸಂಕಟದ ಒದ್ದಾಡಿ ಸಾಯುವ ಇಲಿಯಂತೆ. ನನ್ನ ಕಾಲಗರ್ಭದಲ್ಲಿ ಮುಚ್ಚಿ ಮರೆಯಾಗುತ್ತಿರುವಾಗ ಮಾನವ ದಾನವರಂತೆ ವರ್ತಿಸುವುದು ತರವಲ್ಲ. ಸ್ನೇಹಲತಾ, ನಾನಿನ್ನು ಬದುಕಿರಲಾರೆ. ನಾನಿನ್ನು ಬದುಕಿರಲಾರೆ ಸ್ನೇಹಲತಾ. ಕಣ್ಣ ಮುಚ್ಚಿ ಕಾಡೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಮನೆಯೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ಇಂದು ನನ್ನ ಶವಾಚಿತೆ ದೇರುತ್ತಿದೆ, ವಿಧಿಯಾಟ ಎಲ್ಲ ಮುಗಿಸಿದೆ. ವಿಧಿಯ ನಾಟಕ, ವಿಧಿಯ ನಾಟಕ ನಮ್ಮ ಬಾಳು. ಕತ್ತಲು ಕೂಪವಾಗಿದ್ದ ನನ್ನ ಪಾಳಿದಲ್ಲಿ ಉದಯಿಸುವ ಭಾಸ್ಕರನಂತೆ ಬಂದು ಬೆಳಕು ಚೆಲ್ಲಿದ್ರೆ ಈ ಎಲ್ಲ ಐಶ್ವರ್ಯಕ್ಕೆ ನನ್ನನ್ನೇ ವಾರಸುದಾರಳನ್ನಾಗಿ ಮಾಡಿ ನನ್ನನ್ನು ಕೈ ಬಿಟ್ಟು ಚಿರನಿದ್ರೆಯಲ್ಲಿ ಜಾರಿ ಬಿಟ್ಟಿಯ ಗಂಡ ಸೌಕರ್ಯ. ಮಾತಾಡಿ ಪ್ಲೀಸ್, ಮಾತಾಡಿ. ಯಬಲೆ ಮಗಳಿಗೆ ಸರ್ವಶೋಧನೆ ಕೊಟ್ರಿ, ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟದೇ ಇದ್ರು ಕೂಡ ನಿಮ್ಮ ಪ್ರೇಮದ ಸ್ನೇಹದ ಬಂಧನದಲ್ಲಿ ಬಂಧಿಸಿಬಿಟ್ಟಿದ್ರಿ. ಆದ್ರೆ ನಾನು ಈಗಾಗಲೇ ಮಾನಸಿಕವಾಗಿ ನೀವೇ ನನ್ನ ಪತಿ ಅಂತ ನಿರ್ಧರಿಸ್ಕೊಂಡು ಬಿಟ್ಟಿದ್ದೀನಿ. ಹೌದು, ನೀವೇ ನನ್ನ ಪತಿ, ನಾನೇ ನಿಮ್ಮ ಸತಿ, ನಾನೇ ನಿಮ್ಮ ಸತಿ. ಅಗಾಧ ಪ್ರೀತಿ ಮಾಡುವಂತ ನನ್ನ ಜೀವವೇ ಹೊರಟೋದ್ಮೇಲೆ ನನ್ನ ಬದುಕಿನಲ್ಲಿ ಬೇರೆ ಯಾವ ಗಂಡಸರ ಆಗಮನವೂ ಕೂಡ ಆಗಲಾರದು. ನಾನು ಹುಟ್ಟಿದ್ದೆ ನಿಮಗೋಸ್ಕರ, ನನ್ನ ಜೀವನ ನಿಮಗಾಗಿ. ಇಂದು ನಿಮಗಾಗಿ ನಾನು ವಿಧವೆ. ಹೌದು, ನಾನು ಮಾಂಗಲ್ಯ ಕಟ್ಟಿಕೊಳ್ಳಲಾರದ ವಿಧವೆ. ನಾನು ವಿಧವೆ. ಸೂಚಕ ಬಳೆ ನನಗೆ ಬೇಕಾಗಿಲ್ಲ. ವಿಧಿಯ ನಾಟಕ ನಮ್ಮ ಬಾಳು. ಇಂದು ನಾನಾದ ವಿಧವೆ, ವಿಧವೆ. ವಿಧಿಯ ನಾಟಕ, ವಿಧಿಯ ನಾಟಕ
ಕಣ್ಣ ಮುಚ್ಚಿ ಕಾಡಗೂಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣೆಯಲ್ಲೇನಿದೆ ಬಂದೋರು ಹೇಳು. ಎಲ್ಲ ಪಾತಕಿ ನನ್ನನ್ನು ಕೊಲೆ ಮಾಡುವ ಧೈರ್ಯವೇ ನಿನಗೆ? ಅಂದ್ರೆ ನೀನು ನನ್ನನ್ನು ಕೊಲೆ ಮಾಡ್ತೀಯಾ? ಮಾಡೋ ಕೊಲೆನ ನೋಡ್ತೀರಾ? ಕೊಲೆ ಮಾಡ್ತಾನಂತೆ ಕೊಲೆ. ನಿಮ್ಮಂತರ ರಾಕ್ಷಸರ ರಕ್ತ ಕುಡಿಯುವ ಚಂಡಿ ಚಾಮುಂಡಿ ನಾನ ಬಂದಿದ್ದೀನೋ. ನಿಮ್ಮಂತ ರಾಕ್ಷಸರು ಈ ಭೂಮಿ ಮೇಲೆ ಬದುಕಬಾರ್ದು, ಸಾಯಲು ಸಿದ್ಧನಾಗು. ಓ ರಾಕ್ಷಸನ ಸ್ನೇಹಿತ ನೀನೊಂದು ಅವನಿಗಿಂತ ದೊಡ್ಡ ರಾಕ್ಷಸು. ಪಾಪಿ, ನಿಮ್ಮ ಸ್ನೇಹಿತರ ಜೊತೆಗೆ ನೀನು ಸಾಯಲು ಸಿದ್ಧನಾಗು. ಇದೇನು ಸುರೇಖ, ಇದೇನು ಮಾಡಿಬಿಟ್ಟೆ ಸುರೇಖ? ಹೌದು ಸರ್, ನಾನು ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದೀನಿ. ಅವರಿಬ್ಬರನ್ನು ನಾನು ಕೊಲೆ ಮಾಡಿದ್ದೀನಿ. ನೀನು ಜೋಡಿ ಕೊಲೆ ಮಾಡಿದ್ದಕ್ಕೆ ನೀನು ಗಲಭೆ ಸಿಕ್ಕಾದಿದ್ದಿ. ಇಲ್ಲ ಸರ್, ಅವರು ನಿಮ್ಮ ಕಾರಣಕ್ಕೆ ಮಣ್ಣು ಹಂಚಿ ಮೋಸ ಮಾಡ್ತಾ ಇದ್ರು. ಅದಕ್ಕೆ ಅಂತವ್ರು ಈ ಭೂಮಿ ಮೇಲೆ ಬದುಕಬಾರ್ದಂತ ನಾನೇ ಅವರನ್ನ ಕೊಂದಾಕಿದ್ದು. ಗಲಭೆ ಶಿಕ್ಷೆ ಕೊಡ್ತಿದ್ದೆ ನಿನಗೆ ಸುರೇಖ. ಸರ್, ಸತ್ಯವಾದ ಮಾತನ್ನೇ ಹೇಳಿದ್ದೀನಿ. ನನ್ನಂತ ಪಾಪಿಗೆ ಗಲ್ ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ ಪಾಪ ನಿರಪರಾಧಿ ಆದ ಆ ಸ್ನೇಹಲತರನ್ನು ಅಪರಾಧಿಯಾಗಿ ಮಾಡಿದ್ದು ನಾನೇ. ಈ ಪಾಪಿಷ್ಟರ ಮಾತುಗಳನ್ನು ಕೇಳಿ ಮಾಡಬಾರ್ದ ಮಾಡಿದ್ದು ನಾನೇ. ನನಗೆ ಶಿಕ್ಷೆ ಆಗ್ಬೇಕು, ಗಲ್ ಶಿಕ್ಷೆ ಆಗ್ಬೇಕು. ಅದು ಈಗ್ಲೇ, ಈ ಕ್ಷಣದಲ್ಲಿನೇ. ಶೇಖರಣ್ಣ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡು. ಸ್ನೇಹಲತಾ, ನನ್ನನ್ನು ಕಳಿಸ್ಕೊಡು. ನನ್ನ ಅಮ್ಮ. ಹೆಣ್ಣು ತ್ಯಾಗಿ ಜೀವಿ, ಕರುಣಾಮಯಿ. ಅದೇ ಹೆಣ್ಣು ಸಿರಿದಿದ್ರೆ ಇಂಥ ಕರ್ಮ ಚಾಂಡಾಲ ರುಂಡವನ್ನು ಚಂಡಾಡಲು ರಣಚಂಡಿ ಅಂತಾಳೆ. ಇನ್ಸ್ಪೆಕ್ಟರ್, ಈ ಅದೃಷ್ಟಹೀನ ಹೆಣ್ಣಿನ ಬದುಕಿಗೆ ಶಾಂತಿ ಸಿಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. Thank you.